ಎಲ್ರಿಗೂ ನಮಸ್ಕಾರ. ಕುಮಾರ್ ಸಡ್ಡಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಇದೇ ಶುಕ್ರವಾರ ಅಂದರೆ ಇದೇ ತಿಂಗಳು 23ನೇ ತಾರೀಕು ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ. ಈ ಸಿನಿಮಾದ ಟೀಸರ್ ಅಂದರೆ ಟ್ರೈಲರ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಚಿತ್ರತಂಡ. ಜಡೇಶ್ ಹಂಪಿ ಅವರು ಡೈರೆಕ್ಟ್ರು, ದುನಿಯಾ ವಿಜಯ್ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ರಚಿತಾ ರಾಮ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರ ಮಗಳು ಫಸ್ಟ್ ಟೈಮು ಸ್ಕ್ರೀನ್ ಶೇರ್ ಅಂದರೆ ಸ್ಯಾಂಡಲ್ವುಡ್ಗೆ ಪರಿಚಯ ಆಗ್ತಿದ್ದಾರೆ ಈ ಸಿನಿಮಾದ ಮೂಲಕ ನಾಯಕಿಯಾಗಿ. ಇಲ್ಲಿ ಈ ಸಿನಿಮಾದ ಮತ್ತೊಬ್ಬ ನಟ ಯಾರು ಅಂದರೆ ಅದು ರಾಜ್ಬಿ ಶೆಟ್ಟಿ ಅವರು. ಆ ರಾಜ್ಬಿ ಶೆಟ್ಟಿ ಅವ್ರ ಗೆಟಪ್ಪು ನೀವು ನೋಡಿದ ತಕ್ಷಣವೇ ಕಂಡುಹಿಡಿಯೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇದು ರಾಜ್ಬಿ ಶೆಟ್ಟಿನ ಅಂತ 100% ಡೌಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವೂ ಇಲ್ಲ. ಈಗ ರಾಜ್ಬಿ ಶೆಟ್ಟಿ ಅವರು ಯಾವ ಲೆವೆಲಲ್ಲಿ ಇದ್ದಾರೆ ಅಂದರೆ ಆಲ್ರೆಡಿ ಅವರು ಒಂದು ಲೆವೆಲ್ಗೆ ನ್ಯಾಷನಲ್ ಸ್ಟಾರ್ ಲೆಕ್ಕದಲ್ಲೇ ಬರ್ತಾರೆ. ಈಗ ಆಲ್ರೆಡಿ ಮಲಯಾಳಮು, ತೆಲುಗು, ತಮಿಳು, ಕನ್ನಡ, ಹಿಂದಿ ಎಲ್ಲ ಇಂಡಸ್ಟ್ರಿಗೂ ಪರಿಚಯ ಆಗಿರೋಂಥ ಒಬ್ಬ ನಟ ರಾಜ್ಬಿ ಶೆಟ್ಟಿ ಅವರು. ರಾಜ್ಬಿ ಶೆಟ್ಟಿ ಅವರಿಗೆ ಜಡೇಶ್ ಅವರು ಈ ಕತೆ ಹೇಳಿದಾಗ ನಾನೇ ಯಾಕೆ ಈ ಪಾತ್ರ ಮಾಡಬೇಕು ಅಂತ ಕೇಳಿದಾಗ ಜಡೇಶ್ ಅವರು ಆ ಪಾತ್ರದ ಬಗ್ಗೆ ಕನ್ವೆ ಮಾಡಿದಾಗ ರಾಜ್ಬಿ ಶೆಟ್ಟಿ ಅವರು ಒಪ್ಕೊಂಡ್ರಂತೆ ಈ ಪಾತ್ರ ಮಾಡೋದಕ್ಕೆ. ಈ ಸಿನಿಮಾ ನಡೆಯೋದು ಕೋಲಾರದ ಪ್ರಾಂತ್ಯದಲ್ಲಿ, ಅಂದರೆ ಆ ಸ್ಲಾಂಗ್ ಬಂದ್ಬಿಟ್ಟು ಟೋಟಲ್ ಬಂದು ಕೋಲಾರದ ಗಡಿ ಭಾಗದಲ್ಲಿ ನಡೆಯುವಂಥ ಕತೆ ಅನ್ನೋದನ್ನ ನೀಟಾಗಿ ಡೈರೆಕ್ಟ್ರು ಟ್ರೈಲರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ಅನಿಸಿದ್ದು ದುನಿಯಾ ವಿಜಯ್ ಅವ್ರಿಗೆ ಇರೋ ಕೆಪಾಸಿಟಿಗೆ ಈ ಥರದ್ದಂಥ ಸಿನಿಮಾಗಳನ್ನ ಮತ್ತೆ 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 ಮಾಡಬೇಕು ಅಂತ. ಯಾಕಂದರೆ ಒಬ್ಬ ನಟ ಅವ್ರನ್ನ ಸಲಗಾದಲ್ಲಿ ನೋಡಿದ್ದೀವಿ, ಭೀಮಾದಲ್ಲಿ ನೋಡಿದ್ದೀವಿ, ದುನಿಯಾದಲ್ಲಿ ನೋಡಿದ್ದೀವಿ, ಸ್ಟೈಲಿಶ್ ಆಗಿ ಬೇರೆ ಬೇರೆ ಪಾತ್ರಗಳೆಲ್ಲ ನೋಡಿದ್ದೀವಿ. ಬಟ್ ಈ ಪಾತ್ರ ಇದೆಯಲ್ಲ, ಮಾಸ್ತಿ ಗುಡಿ ಆದಮೇಲೆ ಈ ಥರದ್ದು ಒಂದು ಗೆಟಪ್ ಇದೆಯಲ್ಲ, ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಒಬ್ಬ ಏನಂದರೆ ಒಬ್ಬ ಆಕ್ಟ್ರಿಗೆ ಏನು ಲಕ್ಷಣಗಳಿದೆಯೋ ಅದೆಲ್ಲನೂ ಈ ಸ್ಕ್ರೀನಲ್ಲಿ ಅವರು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅವರು ಪರ್ಫಾರ್ಮೆನ್ಸು, ಅವರು ಈ ಪಾತ್ರನ ಒಪ್ಕೊಂಡಿದ್ದು. ಯಾಕಂದರೆ ಒಂದು ರನ್ನಿಂಗಲ್ಲಿರೋ ಒಬ್ಬ ನಟ ಏಜ್ಡ್ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ, ಎಲ್ಲರೂ ಒಪ್ಕೊಳ್ಳಲ್ಲ. ನಮ್ಗೆ ಯಾಕೆ ಬೇಕು, ನನಗಿನ್ನೂ ಏಜ್ ಇದೆ, ನಾನು ಇನ್ನೂ ಹೆಂಗಾಗಿ ಕಾಣಿಸ್ಕೊಳ್ತೀನಿ, ಯಾವುದೋ ಒಂದು ಹೀರೋಯಿನ್ ಜೊತೆ ಇನ್ನೂ ಡ್ಯೂಯೆಟ್ ಆಡಿಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಹೊತ್ತಲ್ಲಿ ಈ ಥರದ್ದು ಒಂದು ಪಾತ್ರ, ಚಾಲೆಂಜಿಂಗ್ ಪಾತ್ರ ಒಪ್ಕೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲಿ ದುನಿಯಾ ವಿಜಯ್ ಅವರು ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು, ಅವರು ತುಂಬ ಅದ್ಭುತವಾಗಿ ಈ ನಿರ್ವಹಿಸಿರೋ ಪಾತ್ರ. ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ ಇವರು 100 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ. ಇನ್ನು ಸಿನಿಮಾಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ರಚಿತಾ ರಾಮ್ ಬಗ್ಗೆನೂ ಹೇಳಬೇಕು. ಅವರು ಈಗ ಪೀಕಲ್ಲಿರೋಂಥ ನಟಿ. ಅವ್ರಿಗೆ ಫೇರ್ ಆಗಿ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅನ್ಬೋದು. ಯಾಕಂದರೆ ಒಬ್ಬ ಗ್ಲಾಮರ್ ಇರೋಂಥ ಹೀರೋಯಿನ್ ಹುಡುಗಿ ಅಂದರೆ ಆ ಏಜಲ್ಲಿರೋಂಥ ಒಂದು ಕ್ಯಾರೆಕ್ಟರ್ನ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಕಷ್ಟ. ಬಟ್ ಇಬ್ಬರು ಆ ಪಾತ್ರಕ್ಕೆ ಅದ್ಭುತವಾದ ನ್ಯಾಯನ ಒದಗಿಸ್ಕೊಟ್ಟಿದ್ದಾರೆ ಅಂತ ಟ್ರೈಲರಲ್ಲಿ ಪ್ರಾಮಿಸಿಂಗಾಗಿ ಕಾಣಿಸ್ತಿದೆ. ಇನ್ನು ಅಲ್ಲಲ್ಲಿ ಕಾಣಿಸ್ಕೊಳ್ಳೋ ಉಮಾಶ್ರೀ ಮೇಡಮ್ ಅವ್ರ ಬಗ್ಗೆ ನಾವು ಏನೂ ಮಾತಾಡೋಂಗಿಲ್ಲ. ದಿ ಬೆಸ್ಟ್ ಆಕ್ಟರ್ ಅವರು ನಮ್ಮ ಕನ್ನಡಕ್ಕೆ ಸಿಕ್ಕಿರೋದು ಒಂದು ಅದ್ಭುತ ವರ ಅಂತಲೇ ಹೇಳ್ಬೋದು. ಇನ್ನು ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು. ಏನಂದರೆ ಒಂದು ಮಟ್ಟೆ ಕತೆ ಬಂದಿದ ತಕ್ಷಣವೇ ಒಂದು ಒಳ್ಳೆ ಕಾಮಿಡಿ ನಟ ಸಿಗ್ದ ಕಾಶಿನಾಥ್ ಥರ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಅದಾದಮೇಲೆ ಯಾವಾಗ ಅವರು ಗರುಡ ಗಮನ ಋಷಭ ವಾಹನ ಅನ್ನೋ ಒಂದು ಸಿನಿಮಾನ ಅವರೇ ಡೈರೆಕ್ಷನ್ ಮಾಡಿ ಅವರೇ ಅದರಲ್ಲೊಂದು ಪಾತ್ರನ ಮಾಡಿದ್ರು ಇನ್ವಾಲ್ವ್ ಆಗಿ, ಅವಾಗ ಗೊತ್ತಾಯಿತು ಕನ್ನಡಕ್ಕೆ ಮತ್ತೊಬ್ಬ ಮಾಸ್ ಹೀರೋಗರು ಸಿಕ್ಕಿರೋದು ಅಂತ. ಆ ಒಂದು ಮೊಟ್ಟೆ ಕತೆ ರಾಜ್ಬಿ ಶೆಟ್ಟಿಯಲ್ಲಿ, ಈ ಗರುಡ ಗಮನ ಋಷಭ ವಾಹನ ರಾಜ್ಬಿ ಶೆಟ್ಟಿಯಲ್ಲಿ ಅನ್ನೋ ಥರ ಬಂತು. ಇನ್ನು ರಾಜ್ಬಿ ಶೆಟ್ಟಿ ಅವರು ಈ ಪಾತ್ರನ ಅದ್ಭುತವಾಗಿ ಮಾಡಿರೋದು ಕಾಣಿಸ್ತಾ ಇದೆ. ಅಂದರೆ ಓವರಾಲ್ ಟ್ರೈಲರ್ ನೋಡಿದಾಗ ಈ ಸಿನಿಮಾ ಸೋಲು ಒಪ್ಕೊಳ್ಳೋದಿಲ್ಲ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಅಂದರೆ ಸೋಲ್ ಅಂತ ಸಿನಿಮಾ ಅಲ್ಲ, ಬಂದು ಹೋಗೋಂಥ ಸಿನಿಮಾನೂ ಅಲ್ಲ ಅಂತ ಪರ್ಫೆಕ್ಟಾಗಿ ಅನಿಸ್ತಾ ಇದೆ. 100% ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿದ್ರೆ ಅವರೇನು ಕಷ್ಟಪಟ್ಟಿದ್ದಾರೆ ಚಿತ್ರತಂಡ, ಅದಕ್ಕೆ 100% ನೀವು ಹೋಗಿ ಥಿಯೇಟ್ರಲ್ಲಿ ನ್ಯಾಯಯುತವಾಗಿ ನೋಡಿದ್ರೆ 100% ಆ ಎಫರ್ಟ್ಗೆ 100% ಖುಷಿ ಆಗ್ತಾರೆ. ಅವರು ಇಡೀ ತಂಡ ಖುಷಿ ಆಗ್ತಾರೆ. ಇನ್ನು ಜಡೇಶ್ ಹಂಪಿ ಬಗ್ಗೆ ಮಾತಾಡಲೇಬೇಕು. ಅವರು ಆಲ್ರೆಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ರೈಟರ್ ಆಗಿ, ಡೈಲಾಗ್ ರೈಟರ್ ಆಗಿ, ಅದಾದಮೇಲೆ ಕಾಟೇರಾದಲ್ಲಿ ವರ್ಕ್ ಮಾಡಿ ಸುಮಾರು ಸಿನಿಮಾಗಳನ್ನ ಜಡೇಶ್ ಹಂಪಿ ಅವರು ವರ್ಕ್ ಮಾಡಿದ್ದಾರೆ. ಇದು ಅವ್ರ ಡೆಬ್ಯೂ ಡೈರೆಕ್ಷನ್ ಏನೋ ಗೊತ್ತಿಲ್ಲ ನನಗೆ ಜಡೇಶ್ ಹಂಪಿ ಅವ್ರದ್ದು.
ಬಟ್ ದಿ ಬೆಸ್ಟ್ ಡೈರೆಕ್ಷನ್ನ ಮಾಡಿದ್ದಾರೆ ಅಂತ ನೀಟಾಗಿ ಟ್ರೈಲರಲ್ಲಿ ಗೊತ್ತಾಗುತ್ತೆ. ಇನ್ನು ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲಾನು ಇಡೀ ಓವರ್ ಆಲ್ ಟೀಮು ದಿ ಬೆಸ್ಟ್ ಅಂತ ಅನಿಸ್ತಾ ಇದೆ. ನನಗಂತೂ ಈ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಟ್ರೈಲರ್ ನೋಡಿದ್ಮೇಲೆ ಪ್ರಾಮಿಸಿಂಗ್ ಆಗಿ ಅನಿಸಿದ್ದು. ಈ ಥರದ ಸಿನಿಮಾಗಳನ್ನ ಮತ್ತೆ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಕಾಟೇರ ಆದಮೇಲೆ ದಿ ಬೆಸ್ಟ್ ಇನ್ನೊಂದು ಸಿನಿಮಾ ನೋಡ್ಬೋದು ಅಂದರೆ ಅದು ಲ್ಯಾಂಡ್ ಲಾರ್ಡ್ ಅನಿಸುತ್ತೆ. ದಯವಿಟ್ಟು ದುನಿಯಾ ವಿಜಯ್ ಸರ್ ಈ ಥರದ ಸಿನಿಮಾಗಳನ್ನ ಒಬ್ಬ ಕಲಾವಿದರಾಗಿ ಮತ್ತೆ ಮಾಡಿ ಖುಷಿ ಆಗುತ್ತೆ. ಯಾಕಂದರೆ ನಾವು ಒಬ್ಬ ಕಲಾವಿದರ ಬಗ್ಗೆ ಮಾತಾಡಬೇಕು ಅಂದಾಗ ನಮಗೂ ಏನಾದ್ರು ದಿ ಬೆಸ್ಟ್ ಕಂಟೆಂಟ್ ಸಿಕ್ಕಿದಾಗ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀವಿ. ಆ ಬೆಸ್ಟ್ ಕಂಟೆಂಟು ಈ ಲ್ಯಾಂಡ್ ಲಾರ್ಡಲ್ಲಿ ಇದೆ ಅಂತ ಪರ್ಸ್ನಲಾಗಿ ನನಗೆ ಅನಿಸ್ತಾ ಇದೆ. ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ, ಚೆನ್ನಾಗಿದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಇದೇ ಜನವರಿ 23ಕ್ಕೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಕುಮಾರ್ ಸಡ್ಡಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.